ವೆಂಕಟೇಶ ದೇವರ ಪರಮ ಪವಿತ್ರವಾದ ದಿವ್ಯವಾದ ಚರಿತ್ರೆಯನ್ನು ಈ ಆಶ್ವಿನ ಮಾಸದಲ್ಲಿ ನವರಾತ್ರದ ಸಂದರ್ಭದಲ್ಲಿ ಶ್ರವಣ ಮಾಡುವ ಒಂದು ಪದ್ಧತಿ. ಭಗವಂತನ ಚರಿತ್ರೆ ನಿತ್ಯಮಂಗಲ, ಸರ್ವಮಂಗಲ. ಇಂದು ಮಂಗಲ, ಇನ್ನೊಂದು ದಿನ ಮಂಗಲವಲ್ಲ ಅಂತಲ್ಲ. ಈ ಒಂದು ಕಾರ್ಯಕ್ಕೆ ಮಂಗಲ, ಮತ್ತೊಂದು ಕಾರ್ಯಕ್ಕೆ ಮಂಗಲವಲ್ಲ ಅಂತಲ್ಲ. ಅದು ನಿತ್ಯಮಂಗಲ ಹಾಗೂ ಸರ್ವಮಂಗಲ. ಎಂದು ಭಗವಂತನ ಸ್ಮರಣೆ ಮಾಡಿದರೂ ಅಂದು ಗೋವಿಂದ ಅನುಗ್ರಹ ಮಾಡದೇ ಇರೋದಿಲ್ಲ. ಯಾವ ಕಾರ್ಯಕ್ಕಾಗಿ ಭಗವಂತನನ್ನು ಸ್ಮರಣೆ ಮಾಡಿದರೂ ಆ ಕಾರ್ಯ ಯಶಸ್ವಿಯಾಗದೇ ಇರೋದಿಲ್ಲ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಜಗತ್ತಿನಲ್ಲಿ ಅನೇಕ ಪವಿತ್ರ ವಸ್ತುಗಳಿವೆ, ಶುದ್ಧ ಹಾಗೂ ಶೋಧನೆ ಮಾಡುವ ವಸ್ತುಗಳು. ತಾವು ಶುದ್ಧ, ಇನ್ನೊಬ್ಬರನ್ನು ಪವಿತ್ರರನ್ನಾಗಿ ಮಾಡುವ ವಸ್ತುಗಳಿವೆ. ನೀರು ಶುದ್ಧ, ತನ್ನ ಸಂಪರ್ಕದಿಂದ ಮತ್ತೊಬ್ಬರನ್ನೂ ಶುದ್ಧರನ್ನಾಗಿ ಮಾಡುತ್ತೆ. ಗೋಮಯ, ಗೋಮೂತ್ರ ಹಾಗೂ ಹಾಲು, ಮೊಸರು, ತುಪ್ಪಗಳನ್ನು ಸೇರಿಸಿ ಮಾಡಿದ ಪಂಚಗವ್ಯ ಇದು ಮನುಷ್ಯನನ್ನು ಶುದ್ಧನನ್ನಾಗಿ ಮಾಡುವಂತಹ ಪಾವನ ವಸ್ತು. ಶ್ರೀಮನ್ ಮಹಾಭಾರತ ಹೇಳುತ್ತದೆ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ನಿಜ, ಆ ಎಲ್ಲ ವಸ್ತುಗಳು ಪವಿತ್ರ ಇವೆ. ತುಳಸಿ ಪವಿತ್ರ, ಹೀಗೆ ಅನೇಕ ವಸ್ತುಗಳಿವೆ. ಆದರೆ ಆ ಎಲ್ಲ ಪವಿತ್ರ ವಸ್ತುಗಳಿಗೆ ಪಾವಿತ್ರ್ಯವನ್ನು ಕೊಟ್ಟ ಪರಮ ಪವಿತ್ರನಾದ ವಸ್ತು ಭಗವಂತ ಶ್ರೀಮನ್ನಾರಾಯಣ. ಪಂಚಗವ್ಯ ಇದು ಪವಿತ್ರ ನಿಜ, ಆದರೆ ಗವ್ಯ ಇದು ಗೋವಿನಿಂದ ಬರೋದೇ ಗೋವಿಂದನ ಕೃಪೆಯಿಂದ, ಗೋಪಾಲಕೃಷ್ಣನ ಅನುಗ್ರಹದಿಂದ. ಇನ್ನಿತರ ಪ್ರಾಣಿಗಳಲ್ಲಿ ಇಲ್ಲದ ಅದ್ಭುತವಾದ ಶಕ್ತಿ ಗೋವಿನಲ್ಲಿದೆ. ಪ್ರಪಂಚದ ಯಾವ ಪ್ರಾಣಿಯ ಮಲಮೂತ್ರಗಳನ್ನು ಪವಿತ್ರ ಅಂತ ಭಾವಿಸಿ ಪ್ರಾಶನ ಮಾಡುವುದು, ಸೇವನೆ ಮಾಡುವುದುಂಟು ಹೇಳಿ, ಅದನ್ನು ಮುಟ್ಟಿದರೆ ಅಪವಿತ್ರ ಅಂತ ಸ್ನಾನ ಮಾಡುವ ಒಂದು ಅವಶ್ಯಕತೆ ಇದೆ ಅಂತ ಶಾಸ್ತ್ರ ಹೇಳುತ್ತದೆ. ಹೀಗಿರುವಾಗ ಇನ್ನಿತರ ದೋಷಗಳಿಂದ ಅಪವಿತ್ರವಾದ ದೇಹವನ್ನು ಪವಿತ್ರಗೊಳಿಸುವುದಕ್ಕೆ ಗೋಮಯ, ಗೋಮೂತ್ರಗಳು ಶಾಸ್ತ್ರದಲ್ಲಿ ವಿಹಿತವಾಗಬೇಕಾದರೆ ಅವುಗಳಲ್ಲಿ ಭಗವಂತನ ಸನ್ನಿಧಾನ ಎಷ್ಟು ಅದ್ಭುತ. ದೇವರ ಆಜ್ಞೆಯಂತೆ ಮಹಾಲಕ್ಷ್ಮಿಯನ್ನು ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳು ಗೋವಿನಲ್ಲಿ ಸನ್ನಿಹಿತರಾಗಿದ್ದಾರೆ ಅನ್ನೋದಕ್ಕೆ ಗೋ ಪವಿತ್ರ. ಅಶ್ವತ್ಥದಲ್ಲಿ ದೇವರು ತನ್ನ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಅಶ್ವತ್ಥ ಸರ್ವವೃಕ್ಷಾಣಾಂ, ಅದಕ್ಕಾಗಿ ಅಶ್ವತ್ಥ ಪವಿತ್ರ. ಸ್ರೋತಸಾಂ ಅಸ್ಮಿ ಜಾಹ್ನವಿ, ಎಲ್ಲ ನದಿಗಳಲ್ಲಿ ಗಂಗಾ ನದಿಯಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಹೇಳಿದ ಅನ್ನುವುದಕ್ಕೆ ಗಂಗೆ ಪವಿತ್ರ. ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೀ ನಿರಂಜನಃ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ವೇದವ್ಯಾಸದೇವರೇ ಪುರಾಣದಲ್ಲಿ ತಿಳಿಸ್ತಾರೆ, ಜಡವಾದ ನೀರು ಕೇವಲ ಪವಿತ್ರ ಅಲ್ಲ, ಗಂಗೆ ಅದರೊಳಗೆ ಚಿತ್ ಸ್ವರೂಪಿಯಾದ, ಜ್ಞಾನಸ್ವರೂಪಿಯಾದ ಭಗವಂತ ಕಣ ಕಣಗಳಲ್ಲಿ ತುಂಬಿಕೊಂಡಿದ್ದಾನೆ ಅನ್ನುವುದಕ್ಕಾಗಿ ಗಂಗೆ ಪವಿತ್ರ. ಹೀಗಾಗಿ ಭಗವಂತನೇ ನಿಜವಾದ ಪವಿತ್ರ. ಅಂತಹ ಭಗವಂತನ ದಿವ್ಯವಾದ ಸರ್ವಮಂಗಲವಾದ
ಈ ವೆಂಕಟೇಶ ಮಹಾತ್ಮ್ಯವನ್ನು ವೇದವ್ಯಾಸದೇವರು ಅನೇಕ ಪುರಾಣಗಳಲ್ಲಿ ಬಣ್ಣಿಸಿದ್ದಾರೆ. ಭವಿಷ್ಯೋತ್ತರ ಪುರಾಣದಲ್ಲಿಯೂ ವಿಸ್ತೃತವಾದ ವೆಂಕಟೇಶ ದೇವರ ಚರಿತ್ರೆ ಇದೆ, ಕಲ್ಯಾಣದ ಕಥೆ ಇದೆ. ಇವತ್ತು ನಮ್ಮ ಎಲ್ಲ ಸಜ್ಜನರಿಗೆ ಕಲ್ಯಾಣವಾಗದೆ ಕಷ್ಟಪಡುವ ಅನೇಕ ಜನರಿಗೆ ಕಲ್ಯಾಣ ಭಾಗ್ಯವನ್ನು ಕರುಣಿಸುವ ಸ್ವಾಮಿ ಭಗವಂತ. ಅನೇಕ ವಿವಾಹದ ಕಾರ್ಯಗಳು ಕೆಲವು ಕಡೆಗೆ ನಡೀತಾ ಇವೆ, ಆದರೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಡೀತಾ ಇಲ್ಲ. ಯಾವ ರೀತಿಯಲ್ಲಿ ವೈವಾಹಿಕ ಸಂಬಂಧ ನಡೆಯಬಾರದು ಅಂತ ಶಾಸ್ತ್ರ ಹೇಳಿದೆ, ಆ ರೀತಿಯ ವೈವಾಹಿಕ ಸಂಬಂಧಗಳು ನಡೀತಾ ಇವೆ. ಅವುಗಳಿಗೆ ಒಂದು ಸರಿಯಾದ ದಿಗ್ದರ್ಶನ ಆಗಬೇಕು, ಮಾರ್ಗದರ್ಶನ ಆಗಬೇಕು. ಶಾಸ್ತ್ರೋಕ್ತ ರೀತಿಯಲ್ಲಿ ವೈವಾಹಿಕ ಸಂಬಂಧಗಳು ನಡೆಯಬೇಕು. ಆಗಿರುವ ವೈವಾಹಿಕ ಸಂಬಂಧಗಳು ಸ್ಥಾಯಿಯಾಗಿ ಚಿರಸ್ಥಾಯಿಯಾಗಿ ನಿಲ್ಲಬೇಕು. ವಿಚ್ಛೇದನಾದಿಗಳು ಆಗಿ ಅಂತಃಕಲಹಗಳಾಗಬಾರದು. ಎಲ್ಲರಲ್ಲಿ ಅತ್ಯಂತ ವಿಶ್ವಾಸ, ಪ್ರೀತಿ, ಹರಿವಾಯು ಗುರುಗಳಲ್ಲಿ ಭಕ್ತಿ, ಶ್ರದ್ಧೆ, ಧರ್ಮದಲ್ಲಿ ನಿಷ್ಠೆ, ಪರೋಪಕಾರದ ಬುದ್ಧಿ ಇವುಗಳೆಲ್ಲ ಇದ್ದು ಜೀವನ ಇದು ಹರಿಸೇವೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಸಾಗಬೇಕು ಅನ್ನುವ ದೃಷ್ಟಿಯಲ್ಲಿಯೂ ಕೂಡ ಹರಿವಾಯು ಗುರುಗಳ ಒಂದು ಮಹಿಮೆಯನ್ನು ತಿಳಿಸುವಂತಹ ಈ ವೆಂಕಟೇಶ ಮಹಾತ್ಮ್ಯದ ಶ್ರವಣ ಇದು ಅತ್ಯಂತ ಮಂಗಲವಾದದ್ದು. ಶೌನಕಾದಿಗಳು ಸೂತಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾರೆ. ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಪ್ರಸಿದ್ಧವಾದದ್ದು ಶ್ರೀರಂಗ. ಸಾಕ್ಷಾತ್ ಇಕ್ಷ್ವಾಕುರಾಜನಿಂದ ಪೂಜಿತವನಾದ ಶ್ರೀರಂಗ. ಶ್ರೀರಂಗ ಬೇರೆಯಲ್ಲ, ಶ್ರೀರಾಮ ಬೇರೆಯಲ್ಲ. ಆದರೆ ಶ್ರೀರಾಮಚಂದ್ರ ಇಕ್ಷ್ವಾಕು ವಂಶದಲ್ಲಿ ಅವತಾರ ಮಾಡಿದಾಗ ತನ್ನದೇ ಆದ ಆ ಶ್ರೀರಂಗನಾಥನ ರೂಪವನ್ನು ತಾನೇ ಅರ್ಚಿಸಿದ್ದಾನೆ, ಸಂತೋಷಪಟ್ಟಿದ್ದಾನೆ. ಅರ್ಚನೆ ಅಂದರೆ ಅರ್ಚನೀಯನಾದ ವ್ಯಕ್ತಿಯ ಗುಣಗಳನ್ನು ತಿಳಿದು ಅವನಿಗೆ ತಕ್ಕ ಗೌರವ ಉಪಚಾರಗಳನ್ನು ಸಮರ್ಪಣೆ ಮಾಡೋದು. ಆಲೋಚನೆ ಮಾಡಿ, ಯಾರು ದೇವರಿಗೆ ಅರ್ಚನೆ ಮಾಡಬಹುದು? ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ದಾಸರಂತಾರಲ್ಲ, ನಿನ್ನನ್ನು ಅರ್ಚನೆ ಮಾಡೋದು ಹೇಗೆ ಸಾಧ್ಯ? ಅನಂತ ಗುಣಗಳನ್ನು ತಿಳಿದವರು ಇನ್ಯಾರಿಲ್ಲ. ದೇವರೇ ದೇವರ ಅರ್ಚನೆ ಮಾಡಬೇಕು. ಅವನಿಗೆ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಬೇಕಾದವರು ಇನ್ನೊಬ್ಬರಿಲ್ಲ. ಅವನ ನಂತರ ಅತ್ಯಂತ ಯೋಗ್ಯಳಾದವಳು ಅಂದರೆ ಮಹಾಲಕ್ಷ್ಮಿ. ಚಿಕ್ಕವಳಾಗಿ ಪೂಜೆಯನ್ನು ಮಾಡುವರಲ್ಲಿ, ಚಿಕ್ಕವರಲ್ಲಿ ಪೂಜೆ ಮಾಡುವ ವ್ಯಕ್ತಿಗಳು ಅಂತ ಯಾರಿದ್ದಾರೆ ದೇವರನ್ನು ಬಿಟ್ಟು ಇನ್ನುಳಿದವರಲ್ಲಿ? ಲಕ್ಷ್ಮೀದೇವಿ ಅತ್ಯುತ್ತಮ ಅನ್ನೋದಕ್ಕೆ ಯಾವ ಪೂಜೆಯನ್ನು ಮಾಡೋದಾದರೂ ಲಕ್ಷ್ಮೀ ದ್ವಾರ ಮಾಡೋದು. ಅಭಿಷೇಕ ಶಂಖದಿಂದ, ಅರ್ಚನೆ ಮಾಡುವಾಗ ಶಂಖಕ್ಕೆ ತೋರಿಸಿ ಲಕ್ಷ್ಮೀದೇವಿಯೇ ಅರ್ಚನೆ ಮಾಡ್ತಾಳೆ, ಅವಳೇ ಗಂಧವನ್ನು ಸಮರ್ಪಣೆ ಮಾಡ್ತಾಳೆ, ಅವಳೇ ನೈವೇದ್ಯವನ್ನು ಮಾಡ್ತಾಳೆ ಎನ್ನುವ ಅನುಸಂಧಾನ. ಏನಿಲ್ಲದೆ ಇದ್ದರೂ ನಮ್ಮ ಕೈಯಿಂದ ಪೂಜೆ ಮಾಡಿದರೆ ಕೈಯೊಳಗೆ ಲಕ್ಷ್ಮೀ ಇದ್ದಾಳೆ ಅಂತ ಚಿಂತನೆ ಮಾಡೋದು. ಕರಾಗ್ರೇ ವಸತೆ ಲಕ್ಷ್ಮೀ. ಕೈಯಿಂದ ಪೂಜೆ ಮಾಡೋದು, ಕೈಯಲ್ಲಿಯೇ ಲಕ್ಷ್ಮೀ ಇದ್ದಾಳೆ. ಆ ಅನುಸಂಧಾನದಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ. ಆದರೆ ಮುಖ್ಯವಾಗಿ ದೇವರನ್ನು ಪೂರ್ಣವಾಗಿ ತಿಳಿದು ಪರಿಪೂರ್ಣ ಮಟ್ಟದ ಸಂತಸವನ್ನು ದೇವರಿಗೆ ತರುವ ಅರ್ಚನೆ, ಅದು ದೇವರೇ ತನಗೆ ತಾನು ಮಾಡಿಕೊಳ್ಳುವ ಅರ್ಚನೆ. ಇನ್ನಿತರರು ನಾವು ಯಾರ ಅರ್ಚನೆ ಮಾಡಿದರೂ ಒಳಗೆ ತಾನೇ ಇದ್ದು ತನ್ನ ಅರ್ಚನೆಯನ್ನು ತಾನು ಮಾಡಿಕೊಳ್ತಾನೆ. ಮೇಲ್ನೋಟಕ್ಕೆ ನಾವು ನಿಮಿತ್ತರಾಗ್ತೇವಷ್ಟೇ, ಆದರೆ ಅಷ್ಟಕ್ಕೆ ನಮಗೆ ಪುಣ್ಯವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಭಗವಂತ. ಆ ರೀತಿ
ಶ್ರೀಮಠದಲ್ಲಿರುವ ಶ್ರೀಮನ್ ಮೂಲರಾಮದೇವರು ಕೂಡ ಶ್ರೀರಾಮಚಂದ್ರ ತಾನೇ ಅರ್ಚನೆ ಮಾಡಿ ತನ್ನ ಅನಂತ ಸನ್ನಿಧಾನವನ್ನು ತುಂಬಿಟ್ಟದ್ದು. ಆ ರೀತಿಯ ಶ್ರೀರಂಗನಾಥ ದೇವರು, ಅವರ ಮಹಾತ್ಮ್ಯವನ್ನು ಸೂತಾಚಾರ್ಯರೇ ಬಣ್ಣಿಸಿದ್ದೀರಿ, ನಾವು ಧನ್ಯರಾಗಿದ್ದೇವೆ ಅಂತ. ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡೋದು ಬೇರೆ, ಸತ್ಕಾರ್ಯಗಳಲ್ಲಿ ಧನ್ಯತೆಯನ್ನು ಅನುಭವಿಸೋದು ಬೇರೆ. ನಮ್ಮ ತಂದೆ ಮಾಡ್ತಾ ಇದ್ದರು, ನಾವು ಮಾಡ್ತಾ ಇದ್ದೇವೆ, ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕಾಗಿ ಮಾಡಿದರೂ ಬಹಳ ದೊಡ್ಡದದು. ದೊಡ್ಡವರೆಲ್ಲ ಮಾಡಿದ ಮಾತ್ರಕ್ಕೆ ನಾವು ಯಾಕೆ ಮಾಡಬೇಕು ಅಂತ ಬಿಟ್ಟು ಆಚೆಗೆ ಹೋಗುವ ಜನಕ್ಕಿಂತಲೂ ಈಚೆಗೆ ಇದ್ದು ದೊಡ್ಡವರ ಮಾರ್ಗದಲ್ಲಿಯೇ ಇದ್ದು ಧರ್ಮವನ್ನು ಮಾಡೋದು ಬಹಳ ದೊಡ್ಡದು. ಆದರೆ ಮಾಡಬೇಕಪ್ಪ ಅಂತ ಮಾಡೋದಷ್ಟೇ, ಅದರಲ್ಲಿ ಆನಂದ ಇಲ್ಲ, ಅದರಲ್ಲಿ ತೃಪ್ತಿ ಇಲ್ಲ, ಅದರಲ್ಲಿ ಧನ್ಯತೆಯನ್ನು ಅನುಭವಿಸಲಿಲ್ಲ ಅಂದರೆ ಅದು ನಿಜವಾದ ಫಲವನ್ನು ಕೊಡೋದಿಲ್ಲ ಧರ್ಮ. ಛಾಂದೋಗ್ಯ ಭಾಷ್ಯದಲ್ಲಿ ಜ್ಞಾನದ ಬಗ್ಗೆಯೂ ಈ ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಜ್ಞಾನ ಬೇರೆ, ಜ್ಞಾನದಲ್ಲಿ ರತಿ ಬೇರೆ. ಎಲ್ಲ ಗೊತ್ತು, ಏನು ಹೇಳಿದೆ ಉಪನಿಷತ್ನಲ್ಲಿ, ಗೀತೆಯಲ್ಲಿ ಎಲ್ಲ ಚೆನ್ನಾಗಿ ಗೊತ್ತು, ಆದರೆ ಅದರೊಳಗೇನು ಆನಂದ ಇಲ್ಲ, ರಸ ಅನುಭವಿಸೋದಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಆನಂದ ಆಗಬೇಕು, ಭಕ್ತಿಯ ಉದ್ರೇಕ ಆಗಬೇಕು. ಶೌನಕಾದಿಗಳಿಗೆ ಸೂತಾಚಾರ್ಯರು ಶ್ರೀರಂಗನಾಥನ ಮಾಹಾತ್ಮ್ಯವನ್ನು ಹೇಳಿದರೆ, ಜಗನ್ನಾಥನ ಮಾಹಾತ್ಮ್ಯವನ್ನು ಹೇಳಿದರೆ, ಕಂಚಿ ವರದರಾಜರ ಮಾಹಾತ್ಮ್ಯವನ್ನು ಹೇಳಿದರೆ ರೋಮಾಂಚನ ಆಗಿದೆ, ಪುಲುಕಿತ ಗಾತ್ರರಾಗಿದ್ದಾರೆ, ಆನಂದ ತುಂದಿಲರಾಗಿದ್ದಾರೆ. ಇಷ್ಟಾಗಿ ತೃಪ್ತಿ ಇಲ್ಲ ಅವರಿಗೆ, ಇನ್ನೂ ಭಗವಂತನ ಮಾಹಾತ್ಮ್ಯವನ್ನು ಕೇಳಬೇಕು ಅಂತ ಸೂತಾಚಾರ್ಯರಿಗೆ ಅತ್ಯಂತ ಶ್ರದ್ಧೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ವೆಂಕಟೇಶ ದೇವರ ವೆಂಕಟಾಚಲದ ಮಾಹಾತ್ಮ್ಯವನ್ನು ಕೇಳಬೇಕು ಅಂತ ತಮ್ಮ ಉತ್ಸುಕತೆಯನ್ನು ತೋರಿಸಿದಾಗ ಸೂತಾಚಾರ್ಯರು ಹೇಳ್ತಾರೆ, ವೆಂಕಟಾಚಲದ ಮಾಹಾತ್ಮ್ಯ ಬಹಳ ಅದ್ಭುತವಾಗಿದೆ. ವೆಂಕಟಾಚಲದ ಮಾಹಾತ್ಮ್ಯ ಇದು ಕಲಿಯುಗದಲ್ಲಿ ನಡೆದ ಕಥೆ ಅಂತಾದರೂ ಕಲಿಯುಗದ ಆದಿಭಾಗದಲ್ಲಿ ಇದರ ಬಗ್ಗೆ ಪ್ರತಿ ಕಲ್ಪದಲ್ಲಿಯೂ ನಡೆಯುವ ಭಗವಂತನ ಅವತಾರದ ಲೀಲೆಗಳನ್ನು ದೇವತೆಗಳು ಯಾವಾಗಲೂ ಚಿಂತನೆ ಮಾಡ್ತಾರೆ. ಬ್ರಹ್ಮಪದಂ ಪ್ರಾಪ್ತ, ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಹೊಂದುವ ಹಿನ್ನೆಲೆಯಲ್ಲಿ ಅಪಾರ ಸಾಧನದ ರಾಶಿಯನ್ನೇ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ಅವರು ಮಾಡದಿರುವ ಯಜ್ಞಗಳಿಲ್ಲ, ಯಾಗಗಳಿಲ್ಲ, ಪೂಜೆಗಳಿಲ್ಲ, ಪಾರಾಯಣಗಳಿಲ್ಲ. ಮಾಡದಿರುವ ಎಲ್ಲ ವೇದಗಳನ್ನು ನಿರಂತರವಾಗಿ ಪಾರಾಯಣ ಮಾಡುವ ಮಹಾನುಭಾವರು, ಸಕಲ ಶಾಸ್ತ್ರಾರ್ಥಗಳನ್ನು ಸರ್ವದಾ ಅನುಸಂಧಾನ ಮಾಡುವ ಮಹಾನುಭಾವರು, ಸಕಲ ಯಜ್ಞಯಾಗಾದಿಗಳನ್ನು ವೇದೋಕ್ತವಾದ ರೀತಿಯಲ್ಲಿ ಅತ್ಯುತ್ತಮ ಕಲ್ಪದಲ್ಲಿ ಮಾಡುವಂತಹ ಮಹಾಸಾಧಕೋತ್ತಮರು ಬ್ರಹ್ಮದೇವರು. ಆ ಸಾಧನ ರಾಶಿಗಳಲ್ಲಿ ಇದೂ ಒಂದು ಸಾಧನ. ವೆಂಕಟಾಚಲದ ಮಾಹಾತ್ಮ್ಯವನ್ನು ಚಿಂತನೆ ಮಾಡಿದ್ದಾರಂತೆ. ಉಗ್ರತಪ ರುದ್ರದೇವರು, ಅವರು ರುದ್ರ ಪದವಿಯನ್ನು ಹೊಂದಬೇಕಾದರೆ ಮಾಡಿದ ಸಾಧನ ರಾಶಿಗಳಲ್ಲಿ ಈ ಸಾಧನವನ್ನು ಮಾಡಿದ್ದಾರಂತೆ. ಇಂದ್ರದೇವರು ಇಂದ್ರ ಪದವಿಯನ್ನು ಹೊಂದುವುದಕ್ಕಾಗಿ ವೆಂಕಟಾಚಲದ ಮಾಹಾತ್ಮ್ಯವನ್ನು ಸ್ಮರಣೆ ಮಾಡಿದ್ದಾರೆ.